ನೋಡಿ ಫ್ರೆಂಡ್ ಹೇಗಿದೆ ಆಫ್ ರೋಡ್ ಮಾಡ್ಬೇಕನ್ನೋರು ಈ ರೋಡಿಗೆ ಬರ್ರಪ್ಪ. ಅದಕ್ಕಿಂತ ಇದ್ರು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಪ್ಲೇಸ್ ನೋಡಿ ಹೆಂಗಿದೆ. ಮೈ ಗಾಡ್, ಫ್ಲೈಓವರ್ ಮೇಲೆ ಹೋಗೋದು ಬೇಡ, ನಾವು ಈ ಕಡೆ ಶಾರ್ಟ್ಕಟ್ ಕೊಟ್ಟಿದ್ದಾರೆ. ಸುಮ್ಮನೆ ಊರು ಸುತ್ತಕ್ಕಿಂತ ಕಲ್ಚ್ಕೊಂಡು ಹೋಗೋದು ನೋಡ್ಬೇಕಷ್ಟೇ. ಮೈ ಗಾಡ್, ಸುತ್ತ ಆ ಕಡೆ ಈ ಕಡೆ ಬೆಟ್ಟ ಬಿದ್ದ ಅಂದರೆ ಕೆಳಗಡೆ ಹೊಗೆ. ನಾಳೆ ಬೆಳಗ್ಗೆ ಇದು ಬೇರೆ ನೆಟ್ವರ್ಕ್ ಇಲ್ವಲ್ಲ ಇಲ್ಲಿ, ಯಾರು ಏನಾಯ್ತು ಅಂತ ಕೂಡ ಗೊತ್ತಾಗಲ್ಲ. ಓ ಮೈ ಗಾಡ್ ಅಂತಾರಲ್ಲ ಹಂಗೆ. ಬಾ ಸ್ವಲ್ಪ ಹೈವೇ ರೋಡ್ ಬಂತಪ್ಪ. ಒಂದು ಅರ್ಧ ಕಿಲೋಮೀಟ್ರಿಗೆ ಹಾಕು, ಅರ್ಧ ಕಿಲೋಮೀಟ್ರ್ ರಫು. ನೋಡೋಣ ಅಷ್ಟು ಕಿಲೋಮೀಟರ್ ನೋಡಿಸ್ತೀನಿ ನೋಡಿ. ಜಸ್ಟ್ ಒಂದು ಹಾಫ್ ಕಿಲೋಮೀಟ್ರ್ ಆ ಕಡೆ ಇರಲ್ಲ. ಈ ತುಂಡು ಹಾಕಿದ್ರೆ ಏನೋ ಹಾಕಿಲ್ಲ, ಒಂದು ಮನಸ್ಸಿಗೆ ಖುಷಿ ಇರಲಿ ಅಂತ. ಹಾಂ ನೋಡಿ ಬಂತ ಅಷ್ಟೇ ನೋಡಿ. ಅವ್ನು ಲಾರಿ ಅವ್ನು ಇಳಿದಾಡ್ತಾವನೆ ಬರೋಕ್ಕಂದ. ಏನು ಬಾರೋ, ನೀನು ಬಂದಮೇಲೆ ನಾನು ಹೋಗೋಕ್ಕಾಗೋದು ಅಂತ ನನಗೂ ಗೊತ್ತು. ಓ ಮೈ ಗಾಡ್, ಸಖತ್ತಪ್ಪ ನೋಡಿ. ಆ ಕಡೆ ಈ ಕಡೆ ಹೆಂಗಿದೆ ನಮ್ಮದೇ. ನನ್ನ ಪಾರ್ಟ್ನರ್ ಬರೋಕ್ಕೆ ಅಲ್ತಾ ಇದ್ದಾನೆ, ಏನಾಯ್ತೋ ಗೊತ್ತಿಲ್ಲ. ಅವನಿಗೆ ಯಾರು ಈ ರೂಟ್ ಹೇಳಿದ್ರು ಗೊತ್ತಿಲ್ಲ. ನಂತರ ಅವನು ಈ ರೂಟಿಗೆ ಬಂದ, ತಗೊಳಕೊಂಡಿದ್ವಿ. ಸರಿ ಇಬ್ಬರು ಸೇರಿ ಹೋಗ್ತಾಯಿದ್ದೀವಿ. ಓ ಮೈ ಗಾಡ್, ಆದರೆ ಪಾರ್ಟ್ನರ್ ಇಲ್ದ್ರೆ ಬರಬೇಡ್ರಿ ಈ ಕಡೆ ರೂಟ್ಗಳಲ್ಲಿ. ಯಾರೂ ಇಲ್ಲ ನೋಡಿ, ಯಾರೋ ಇಬ್ಬಿಬ್ಬರು ಕೆಲಸ ಮಾಡೋರು ಇದ್ದಾರೆ ನೋಡಿ. ಅಲ್ಲಿ ಹಾಕಿರೋ ತಾರ್ ಕಾಣ್ತದೆ ನೋಡಿ. ಅಷ್ಟು ಒಂದು 200 ಮೀಟ್ರ್ ಹಾಕಿದ್ದಾರೆ ತಾರ ಅಷ್ಟೇ, ಜಾಸ್ತಿ ಇಲ್ಲ. ಎಲ್ಲ ಆಫ್ ರೋಡೆ. ಎಷ್ಟೊಂದು ಹೊಡಿಯೋದು ಆಫ್ ರೋಡ್. ಹಿಂಗೆ ಹೊಡೆದು ಗಾಡಿ ಏನಿದೆ, ಆಫ್ ರೋಡ್ ಗಾಡಿ ಅಲ್ವಲ್ಲ ಇದು. ನಾರ್ಮಲ್ ಅಪಾಚಿ 160 ನಾರ್ಮಲ್ ಮೈನ್ ರೋಡಲ್ಲಿ ಸುತ್ತಾಡೋ ಗಾಡಿ ಇದು. ಏನೋ ಗೊತ್ತಿಲ್ಲದ್ರೆ ಈ ರೋಡಿಗೆ ಬಂದೆ ಅನುಭವ. ಒಂದು 20 ಕಿಲೋಮೀಟ್ರ್ ಆ ಕಡೆ ಫಸ್ಟ್ ಇದ್ದಿದ್ದರಿಂದ ಬಂದುಬಿಟ್ವಿ. ಇವಾಗ ಅನುಭವಿಸ್ತಾ ಇದ್ದೀವಿ ಅನ್ನಂಗೆ ಅನ್ನಿಸ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಗುಡ್ಡೆ ಹಾಕೋರೆ, ಅಲ್ಲಿಂದ ಅದಕ್ಕೆ ಒಂದು ಗುಡ್ಡೆ ಹಾಕಿದ್ದಾನೆ. ಅದಕ್ಕೆ ಅದಾದಮೇಲೆ ಇಲ್ಲವೇ ಇಲ್ಲ. ಮಾಡ್ರಿ ಆಫ್ ರೋಡ್ ಗಾಡಿ ಅಂತ ನೋಡಿ. ಅಷ್ಟೇ ತುಂಡು. ಇವನ ಅಜ್ಜಿ ಒಂದು ತುಂಡ ಹಾಕಿ ನನಗೆ. ಓ ಮೈ ಗಾಡ್, ಅಷ್ಟೇ ಕೆಲಸ ಮಾಡ್ತವ್ರಲ್ಲಪ್ಪ. ನಮ್ಮ ಹರಿಶ್ಚಂದ್ರ ತುಂಡು ಕಾಣ್ತಾ ಇಲ್ಲ, ಬರ್ತಾಯಿದ್ದಾನೆ ಪಾಪ. ಒಳ್ಳೆ ಅವನಿಗೂ ಏನು ದಾರಿ ಗೊತ್ತಿಲ್ಲ, ನನಗೂ ದಾರಿ ಗೊತ್ತಿಲ್ಲ. ಏನಂದರೆ ಇಬ್ಬರು ಮಾತಾಡ್ಕೊಂಡು ಕೇಳ್ಕೊಂಡು ಹೋಗ್ತಾಯಿದ್ದೀವಿ. ಅದರಿಂದ ಅಡ್ಜಸ್ಟ್ ಆಯಿತು. ಈ ರೋಡ್ ಬಂದುಬಿಟ್ಟು ಅನ್ಬಹುದು. ಮೈ ಗಾಡ್, ಬೇರೆ ಅರ್ಧ ಅವರಿಂದ 3 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಒಂದು ಮುಕ್ಕಾಲು ಅವರಿಂದ. ನಮ್ಮ ಪಾರ್ಟ್ನರ್ ರೋಡ್ ಸಿಕ್ಕಿದ್ದ